ನಮಸ್ಕಾರ. ವಾಹಿನಿಯ ಆತ್ಮೀಯ ವೀಕ್ಷಕ ಬಂಧುಗಳೇ, ನೀವು ವೃಷಭ ರಾಶಿಯವರಾಗಿದ್ದರೆ 2026ರ ವರ್ಷವು ನಿಮ್ಮ ಬದುಕಿನ ಹಣಕಾಸಿನ ಹಣೆಬರಹವನ್ನೇ ಬದಲಾಯಿಸುವ ಒಂದು ಅದ್ಭುತ ಕಾಲಘಟ್ಟವಾಗಲಿದೆ. ಬ್ರಹ್ಮಾಂಡದ ದೈತ್ಯ ಗ್ರಹಗಳಾದ ಗುರು ಹಾಗೂ ಶನಿದೇವನ ಸಂಚಾರದಿಂದ ನಿಮ್ಮ ಸಂಪತ್ತಿನ ಮನೆಯಲ್ಲಿ ಏನೆಲ್ಲ ರಹಸ್ಯ ಬದಲಾವಣೆಗಳಾಗಲಿವೆ ಎಂಬ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಆ ತಾಯಿ ಮಹಾಲಕ್ಷ್ಮಿಯ ಕೃಪೆ ಸದಾ ನಿಮ್ಮ ಮೇಲೆ ನೆಲೆಸಲಿ ಎಂದು ಬಯಸುವುದಾದರೆ ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ನಮೋಸ್ತುತೆ ಎಂದು ಭಕ್ತಿಯಿಂದ ಬರೆಯಿರಿ. ಹಾಗೆಯೇ ಮರೆಯದೆ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಒಂದು ಲೈಕ್ ನೀಡಿ. ಬನ್ನಿ, ವೃಷಭ ರಾಶಿಯ ಆರ್ಥಿಕ ಭವಿಷ್ಯದ ಆ 5 ಪ್ರಮುಖ ರಹಸ್ಯಗಳನ್ನು ತಿಳಿಯೋಣ. ವೃಷಭ ರಾಶಿಯವರೇ, 2026ರ ವರ್ಷವು ನಿಮ್ಮ ಪಾಲಿಗೆ ಬಂಗಾರದ ವರ್ಷ ಎಂದರೆ ತಪ್ಪಾಗಲಾರದು. ಮೊದಲ ಪ್ರಮುಖ ಆರ್ಥಿಕ ಪ್ರಭಾವವೆಂದರೆ ಧನಕಾರಕ ಗುರುವಿನ ಅದ್ಭುತ ಯೋಗ. 2026ರ ಜೂನ್ ತಿಂಗಳ ನಂತರ ದೇವಗುರು ಬೃಹಸ್ಪತಿಯು ನಿಮ್ಮ ರಾಶಿಯ 2ನೇ ಮನೆಯಾದ ಧನಸ್ಥಾನಕ್ಕೆ ಅಂದರೆ ಮಿಥುನ ರಾಶಿಗೆ ಪ್ರವೇಶಿಸುತ್ತಿದ್ದಾನೆ. ಇದು ಕಳೆದ 12 ವರ್ಷಗಳಲ್ಲಿ ನೀವು ಕಂಡಿರದ ಅತಿ ದೊಡ್ಡ ಆರ್ಥಿಕ ಲಾಭವನ್ನು ತಂದುಕೊಡಲಿದೆ. ಈ ಸಂಚಾರದಿಂದಾಗಿ ನಿಮ್ಮ ಆದಾಯದ ಮೂಲಗಳು ಹಠಾತ್ತನೆ ವೃದ್ಧಿಯಾಗಲಿವೆ. ನೀವು ನಿರೀಕ್ಷಿಸದ ಕಡೆಯಿಂದ ದೊಡ್ಡ ಮೊತ್ತದ ಹಣದ ಹರಿವು ಉಂಟಾಗಲಿದೆ. ಹಳೆಯ ಬಾಕಿ ವಸೂಲಿಯಾಗುವುದು ಮಾತ್ರವಲ್ಲದೆ ಕಳೆದುಕೊಂಡ ಆಸ್ತಿ ಅಥವಾ ಹಣವು ಯಾವುದೋ ರೂಪದಲ್ಲಿ ಮರಳಿ ನಿಮ್ಮ ಕೈ ಸೇರುವ ಮುನ್ಸೂಚನೆಯಲ್ಲಿದೆ. ವೃಷಭ ರಾಶಿಯವರಿಗೆ ಇದು ಕೇವಲ ಸಂಪಾದನೆಯ ಕಾಲವಲ್ಲ, ಇದು ನಿಮ್ಮ ಆರ್ಥಿಕ ಸಾಮ್ರಾಜ್ಯವನ್ನು ಕಟ್ಟುವ ಕಾಲ. 2ನೇ ಪ್ರಮುಖ ಪ್ರಭಾವವೆಂದರೆ ಲಾಭಸ್ಥಾನದಲ್ಲಿ ಶನಿದೇವನ ಸಂಚಾರ. ಶನಿದೇವನು ನಿಮ್ಮ ರಾಶಿಯ 11ನೇ ಮನೆಯಾದ ಲಾಭಸ್ಥಾನದಲ್ಲಿ ಸಂಚರಿಸುತ್ತಿರುವುದು ನಿಮ್ಮ ಆರ್ಥಿಕ ಪ್ರಗತಿಗೆ ದೊಡ್ಡ ಬಲ ನೀಡಲಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 11ನೇ ಮನೆಯಲ್ಲಿ ಶನಿಯು ಅತ್ಯಂತ ಶುಭ ಫಲಗಳನ್ನು ನೀಡುತ್ತಾನೆ. ಇದು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ನೀಡುವ ಕಾಲ. ನೀವು ಉದ್ಯೋಗ ಯೋಗದಲ್ಲಿದ್ದರೆ ಈ ವರ್ಷ ನಿಮ್ಮ ಸಂಬಳದ ಏರಿಕೆ ಗಣನೀಯವಾಗಿ ಇರಲಿದೆ. ಇನ್ನು ವ್ಯಾಪಾರಸ್ಥರಿಲೇ ಈ ವರ್ಷ ಜಾಕ್ಪಾಟ್ ಹೊಡೆಯುವ ಸಾಧ್ಯತೆ ಇದೆ. ಸಣ್ಣ ಹೂಡಿಕೆಯಿಂದ ದೊಡ್ಡ ಲಾಭವನ್ನು ಪಡೆಯುವ ಕಾಲವಿದು. ಶನಿಯು ನಿಮ್ಮನ್ನು ಆರ್ಥಿಕವಾಗಿ ಮತ್ತಷ್ಟು ಗಟ್ಟಿಗೊಳಿಸುತ್ತಾನೆ. ಆದರೆ ನೆನಪಿಡಿ, ಶನಿಯು ನ್ಯಾಯದೇವನಾಗಿರುವುದರಿಂದ ನಿಮ್ಮ ಸಂಪಾದನೆಯ ಹಾದಿ ಪ್ರಾಮಾಣಿಕವಾಗಿರಬೇಕು. ಪ್ರಾಮಾಣಿಕ ಪ್ರಯತ್ನಕ್ಕೆ ಇಲ್ಲಿ ಕುಬೇರನ ಸಂಪತ್ತು ಸಿಗುವುದು ಖಚಿತ. 3ನೇ ಪ್ರಮುಖ ಪ್ರಭಾವವು ನಿಮ್ಮ ಹೂಡಿಕೆ ಹಾಗೂ ಆಸ್ತಿಯ ಮೇಲೆ ಉಂಟಾಗಲಿದೆ. 2026ರಲ್ಲಿ ವೃಷಭ ರಾಶಿಯವರು ಭೂಮಿ, ಮನೆ ಅಥವಾ ಬಂಗಾರದ ಮೇಲೆ ಹಣ ಹೂಡಲು ಇದು ಅತ್ಯಂತ ಪ್ರಶಸ್ತವಾದ ಸಮಯ. ಶನಿಯ ಲಾಭಸ್ಥಾನದ ಸ್ಥಿತಿ ಹಾಗೂ ಗುರುವಿನ ಧನಸ್ಥಾನದ ದೃಷ್ಟಿಯಿಂದಾಗಿ ನೀವು ಮಾಡುವ ಸ್ಥಿರಾಸ್ತಿಯ ಹೂಡಿಕೆಗಳು ಮುಂದಿನ ದಿನಗಳಲ್ಲಿ ನಿಮಗೆ 10ರಷ್ಟು ಲಾಭವನ್ನು ನೀಡಲಿವೆ. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡುವವರಿಗೂ ಈ ವರ್ಷ ಉತ್ತಮವಾಗಿರಲಿದೆ. ಆದರೆ ಯಾವುದೇ ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆ ಪಡೆಯುವುದು ಉತ್ತಮ. ನಿಮ್ಮ ರಾಶಿಯ ಅಧಿಪತಿ ಶುಕ್ರನಾಗಿರುವುದರಿಂದ ಐಷಾರಾಮ್ಯ ವಸ್ತುಗಳ ಮೇಲೆ ಹಣ ಖರ್ಚು ಮಾಡುವ ಆಸೆ ಹೆಚ್ಚಾಗಬಹುದು. ಇಲ್ಲಿಯೇ ನೀವು ಎಚ್ಚರ ವಹಿಸಬೇಕು. ಅನಗತ್ಯ ಆಡಂಬರಕ್ಕೆ ಹಣ ವ್ಯಯ ಮಾಡಿಸುವ ಬದಲು ಆ ಹಣವನ್ನು ಭವಿಷ್ಯದ ಉಳಿತಾಯಕ್ಕೆ ಬಳಸುವುದು ಈ ವರ್ಷದ ಜಾಣತನದ ನಡೆಯಾಗಲಿದೆ. ಬಂಗಾರವು ನಿಮ್ಮ ಪಾಲಿಗೆ ಈ ವರ್ಷ ಕೇವಲ ಆಭರಣವಲ್ಲ, ಅದು ನಿಮ್ಮ ಆರ್ಥಿಕ ಸಂಕಷ್ಟದ ಸಮಯಕ್ಕೆ ಬೆನ್ನೆಲುಬಾಗಿ ನಿಲ್ಲುವ ಮಹಾಸಂಪತ್ತು. 4ನೇ ಪ್ರಭಾವವು ನಿಮ್ಮ ಸಾಲದ ನಿರ್ವಹಣೆಗೆ ಸಂಬಂಧಿಸಿದ್ದು. ವೃಷಭ ರಾಶಿಯವರೇ, ನೀವು ವರ್ಷಗಳಿಂದ ಸಾಲದ ಸುಳಿಯಲ್ಲಿ ಸಿಲುಕಿದ್ದರೆ 2026ರ ವರ್ಷವು ಆ ಸುಳಿಯಿಂದ ಹೊರಬರಲು ನಿಮಗೆ ಏಣಿಯಾಗಲಿದೆ. ಗುರುವಿನ ಶುಭ ಸಂಚಾರವು ನಿಮ್ಮ ಸಾಲ ತೀರಿಸಲು ಬೇಕಾದ ಆರ್ಥಿಕ ಶಕ್ತಿಯನ್ನು ಒದಗಿಸುತ್ತದೆ. ಒಂದೊಂದೇ ಸಾಲಗಳು ತೀರುತ್ತಾ ಬಂದು ನಿಮ್ಮ ಮನಸ್ಸಿನ ನೆಮ್ಮದಿ ಹೆಚ್ಚಾಗಲಿದೆ. ಆದರೆ ಈ ಹಂತದಲ್ಲಿ ಒಂದು ಮುಖ್ಯವಾದ ಎಚ್ಚರಿಕೆ ಇದೆ. ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತಿದೆ ಎಂಬ ಆತ್ಮವಿಶ್ವಾಸದಲ್ಲಿ ಯಾವುದೇ ಹೊಸ ದೊಡ್ಡ ಮೊತ್ತದ ಸಾಲವನ್ನು ತೆಗೆದುಕೊಳ್ಳಬೇಡಿ. 2026ರಲ್ಲಿ ನೀವು ಸಾಲ ಮುಕ್ತರಾಗಬೇಕೇ ಹೊರತು ಸಾಲಗಾರರಾಗಬಾರದು. ನಿಮ್ಮ ಖರ್ಚುಗಳ ಮೇಲೆ ಶಿಸ್ತಿನ ಕಡಿವಾಣ ಹಾಕುವುದರಿಂದ ನೀವು ಸಾಲದ ಬಲೆಯಿಂದ ಶಾಶ್ವತವಾಗಿ ಮುಕ್ತಿ ಪಡೆಯಬಹುದು. ಸಾಲ ಮುಕ್ತ ಜೀವನವೇ ನಿಮ್ಮ ಪರಮ ಸುಖವಾಗಿರಲಿ. 5ನೇ ಮತ್ತು ಕೊನೆಯ ಪ್ರಭಾವವು ವೃತ್ತಿಪರ ಆರ್ಥಿಕ ಬೆಳವಣಿಗೆಗೆ ಸಂಬಂಧಿಸಿದ್ದು. ವೃಷಭ ರಾಶಿಯವರೇ, ನಿಮ್ಮ ವೃತ್ತಿ ಅಥವಾ ಉದ್ಯಮವು ಈ ವರ್ಷ ಹೊಸ ಆಯಾಮವನ್ನು ಪಡೆದುಕೊಳ್ಳಲಿದೆ. ವಿದೇಶಿ ಸಂಪರ್ಕಗಳಿಂದ ಅಥವಾ ದೂರದ ಪ್ರಯಾಣಗಳಿಂದ ನಿಮಗೆ ದೊಡ್ಡ ಆರ್ಥಿಕ ಲಾಭವಾಗುವ ಯೋಗವಿದೆ. ನೀವು ಐಟಿ, ಫ್ಯಾಷನ್, ಕಲೆ ಅಥವಾ ಆಹಾರೋದ್ಯಮದಲ್ಲಿದ್ದರೆ ಈ ವರ್ಷ ನಿಮ್ಮ ಆದಾಯವು ದ್ವಿಗುಣಗೊಳ್ಳಲಿದೆ. ಶನಿದೇವನು ನಿಮ್ಮ ಕೌಶಲ್ಯಕ್ಕೆ ತಕ್ಕಂತೆ ಹೊಸ ಆದಾಯದ ಮೂಲಗಳನ್ನು ಸೃಷ್ಟಿಸುತ್ತಾನೆ. ಇದರಿಂದಾಗಿ ನಿಮ್ಮ ಕುಟುಂಬದಲ್ಲಿ ಸುಖ ಸಂತೋಷದ ವಾತಾವರಣ ನೆಲೆಸಲಿದೆ. ಇದು ನಿಮ್ಮ ಬದುಕಿನ ಆರ್ಥಿಕ ಮರುಜನ್ಮದ ಕಾಲ ಎಂದು ಹೇಳಬಹುದು. ಯಾರು ಈ ವರ್ಷದ ಆರಂಭದಿಂದಲೇ ಉಳಿತಾಯದ ಮೇಲೆ ಗಮನಹರಿಸುತ್ತಾರೋ ಅವರಿಗೆ ಮುಂದಿನ 10 ವರ್ಷಗಳ ಕಾಲ ಯಾವುದೇ ಆರ್ಥಿಕ ಅಸ್ಥಿರತೆ ಎದುರಾಗುವುದಿಲ್ಲ. ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಮತ್ತಷ್ಟು ಭದ್ರಪಡಿಸಿಕೊಳ್ಳಲು ಹಾಗೂ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಲು ಕೆಲವು ಸರಳ ಪರಿಹಾರಗಳನ್ನು ಪಾಲಿಸಿ. ಪ್ರತಿ ಶುಕ್ರವಾರ ಆ ತಾಯಿ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಿ. ಹಾಗೆಯೇ ಶನಿವಾರದಂದು ಬಡವರಿಗೆ ಅಥವಾ ವಿಕಲಚೇತನರಿಗೆ ಆಹಾರ ದಾನ ಮಾಡಿ. ಇದು ಶನಿದೇವನ ಕೆಟ್ಟ ದೃಷ್ಟಿಯನ್ನು ಕಡಿಮೆ ಮಾಡಿ ನಿಮ್ಮ ಲಾಭವನ್ನು ವೃದ್ಧಿಸುತ್ತದೆ.
ಪ್ರತಿ ಗುರುವಾರ ಸ್ವಲ್ಪ ಹೆಸರು ಬೇಳೆಯನ್ನು ದಾನ ಮಾಡುವುದು ನಿಮ್ಮ ಗುರುವಿನ ಬಲವನ್ನು ಹೆಚ್ಚಿಸುತ್ತದೆ. ಈ ಸಣ್ಣ ಕೆಲಸಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರುತ್ತವೆ ಹಾಗೂ ಆರ್ಥಿಕವಾಗಿ ನಿಮ್ಮನ್ನು ಸದೃಢಗೊಳಿಸುತ್ತವೆ. ಈ ಮಹತ್ವದ ಮಾಹಿತಿಯನ್ನು ನಿಮ್ಮ ವೃಷಭ ರಾಶಿಯ ಸ್ನೇಹಿತರು ಹಾಗೂ ಕುಟುಂಬದವರಿಗೆ ತಪ್ಪದೇ ಶೇರ್ ಮಾಡಿ. ನಿಮ್ಮ ಒಂದು ಶೇರ್ ಇನ್ನೊಬ್ಬರ ಜೀವನದಲ್ಲಿ ಭರವಸೆಯ ಬೆಳಕನ್ನು ನೀಡಬಹುದು. ಈ ಮಾಹಿತಿಯು ನಿಮ್ಮ ಜೀವನಕ್ಕೆ ದಾರಿದೀಪವಾಗಲಿದೆ ಎಂಬ ನಂಬಿಕೆ ನಮಗಿದೆ. ಇಂತಹ ಇನ್ನೂ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ ಬೆಂಬಲಿಸಿ. ಅಂತಿಮವಾಗಿ, ನಿಮ್ಮ ಆರ್ಥಿಕ ಗೆಲುವನ್ನು ಬ್ರಹ್ಮಾಂಡಕ್ಕೆ ಖಚಿತಪಡಿಸಲು ಕಾಮೆಂಟ್ ಬಾಕ್ಸ್ನಲ್ಲಿ ಈ ಒಂದು ಸಾಲನ್ನು ಬರೆಯಿರಿ: 2026 ನನ್ನ ಆರ್ಥಿಕ ಏಳಿಗೆಯ ವರ್ಷ. ನಿಮ್ಮ 2026ರ ವರ್ಷವು ಸುಖ, ಶಾಂತಿ ಹಾಗೂ ಅತಿ ಹೆಚ್ಚಿನ ಸಂಪತ್ತಿನಿಂದ ತುಂಬಿರಲಿ ಎಂದು ಹಾರೈಸುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ನಮಸ್ಕಾರ.